ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ಶ್ರದ್ಧಾತ್ರಯ ವಿಭಾಗ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ಅರ್ಜುನ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಏನು ಪ್ರಶ್ನೆ ಒಂದ್ಸರಿ ನೆನಪಿಸ್ಕೊಳ್ಳೋಣ. ಶ್ರದ್ಧೆ ಇರುತ್ತೆ, ಆದರೆ ಶಾಸ್ತ್ರವಿಧಿಗಳನ್ನು ಅವರು ಬಿಟ್ಟು ದೇವತೆಗಳನ್ನು ಅಥವಾ ಇನ್ನೂ ಬೇರೆಯವರನ್ನು ಪೂಜಿಸ್ತಾ ಇರ್ತಾರಲ್ಲ, ಅಂಥವ್ರ ಬಗ್ಗೆ ನನಗೆ ಹೇಳು. ಅವರು ಸ್ಥಿತಿ ಏನಾಗುತ್ತೆ, ಅವರು ಸಾತ್ವಿಕದವರ, ರಾಜಸಿಕದವರ, ತಾಮಸಿಕದವರು ಅಂತ ತಿಳ್ಕೊಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, 3 ರೀತಿಯವರೂ ಇದ್ದಾರೆ. ಅಂದರೆ ಅವರಿಗೆ ಶಾಸ್ತ್ರಗಳಲ್ಲಿ ಏನು ಹೇಳಿರ್ತಾರೋ ಅದರ ರೀತಿಯಲ್ಲಿ ನಡ್ಕೊಳ್ಳಲ್ಲ, ತಮ್ಮ ಮನಸ್ಸಿಗೆ ಬಂದಾಗ ನಡ್ಕೊಳ್ತಾರೆ. ಅದರಲ್ಲೂ ಕೂಡ 3 ರೀತಿಯವರಿದ್ದಾರೆ. ಅವರವರ ಸ್ವಭಾವ ಹೇಗಿರುತ್ತೋ, ಶ್ರದ್ಧೆ ಹೇಗಿರುತ್ತೋ ಆ ರೀತಿ ಅವ್ರು ನಡ್ಕೊಳ್ತಾರೆ. ಸಾತ್ವಿಕದವರು ದೇವತೆಗಳನ್ನು ಪೂಜಿಸ್ತಾರೆ, ರಾಜಸಿಕದವರು ಯಕ್ಷ ರಾಕ್ಷಸರನ್ನು ಪೂಜಿಸಿದ್ರೆ, ತಾಮಸಿಕದವರು ಪ್ರೇತಭೂತಗಳನ್ನು ಪೂಜಿಸ್ತಾರೆ ಅನ್ನೋದನ್ನು ಕೂಡ ಹೇಳಿದ. ಮತ್ತು 3 ರೀತಿಯವರ ಸ್ವಭಾವ ಹೇಗಿರುತ್ತೋ ಆ ರೀತಿ ನಡ್ಕೊಳ್ತಾರೆ. ಅವರು ತಿನ್ನುವಂಥ ಆಹಾರದಲ್ಲೂ ಕೂಡ ಭೇದ ಇರುತ್ತೆ. ಆಯಾ ಗುಣಗಳು ಸ್ವಭಾವ ಏನಿರುತ್ತೋ ಅಂಥ ಊಟ ಅವ್ರಿಗೆ ಇಷ್ಟ ಆಗುತ್ತೆ. ಮತ್ತು ಯಜ್ಞದಾನ ತಪ ಇದು ಕೂಡ 3 ರೀತಿಯದ್ದಾಗಿರುತ್ತೆ. ಅದರ ಬಗ್ಗೆ ನಾನು ತಿಳಿಸ್ತೀನಿ, ಕೇಳು ಅಂತ ಅಂದ್ಬಿಟ್ಟು ಹಿಂದಿನ ಭಾಗದಲ್ಲಿ ಹೇಳಿದ್ದ. ಈಗ ಮುಂದುವರೆದು ಹೇಳ್ತಾನೆ, ಆಯಸ್ಸು, ಬುದ್ಧಿ, ಬಲ, ಆರೋಗ್ಯ, ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವಂಥವ್ರು, ರಸಯುಕ್ತ, ಜಿಡ್ಡು ಮತ್ತು ಸ್ಥಿರವಾಗಿರುವಂಥ ಮತ್ತು ಸ್ವಭಾವದಿಂದನೇ ಮನಸ್ಸಿಗೆ ಪ್ರಿಯ ಅನ್ನಿಸುವಂತಹ ಈ ರೀತಿಯ ಆಹಾರ ಸಾತ್ವಿಕ ಮನುಷ್ಯರಿಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾನೆ. ಈಗ ನೋಡಿ, ಆಯಸ್ಸು, ಬುದ್ಧಿ, ಬಲ, ಆರೋಗ್ಯ, ಸುಖ, ಪ್ರೀತಿ ಇಂಥವನ್ನ ಹೆಚ್ಚಿಸುವಂಥವ್ರು. ಮತ್ತು ಅವ್ರು ಎಂಥ ಊಟ ಮಾಡ್ತಾರೆ ಅಂದರೆ ರಸಯುಕ್ತವಾಗಿರುತ್ತೆ. ಅದರಲ್ಲಿ ರಸ ಇರುತ್ತೆ, ಅಂದರೆ ಏನು, ಡ್ರೈ ಇರೋದಿಲ್ಲ, ರಸ ಇರುತ್ತೆ, ಜಿಡ್ಡಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ. ಮತ್ತು ಏನು ಅಂದರೆ ಮನಸ್ಸಿಗೆ ನಮಗೆ ಹಿತ ಆಗಿರಬೇಕು, ಮನಸ್ಸಿಗೆ ಕಷ್ಟ ಅಂತ. ಈಗ ತುಂಬ ಖಾರ ತಿಂದಾಗ ಏನಾಗುತ್ತೆ, ನಮ್ಮ ಒಳಗಡೆಯಿಂದನೂ ನಮಗೆ ಬೇಡಪ್ಪ ಇದು ಅಂತ ಅನಿಸುತ್ತೆ. ತುಂಬ ಹುಳಿನೂ ತಿನ್ನೋಕ್ಕಾಗಲ್ಲ. ಅಂಥ ಊಟ ಅಲ್ಲ, ರಸದಿಂದ ಕೂಡಿರಬೇಕು, ಜಿಡ್ಡಿರಬೇಕು, ಅದರಲ್ಲಿ ಸ್ಥಿರವಾಗಿರಬೇಕು ಮತ್ತು ಮನಸ್ಸಿಗೆ ಹಾಯ್ ಅಂತ ಅನ್ನಿಸ್ಬೇಕು. ಈ ರೀತಿಯ ಆಹಾರ ಸಾತ್ವಿಕ ಪುರುಷರಿಗೆ ಇಷ್ಟ ಆಗುತ್ತೆ. ಇನ್ನು ಕಹಿ ಆಗಿರುವಂಥದ್ದು, ಹುಳಿ ಆಗಿರುವಂಥದ್ದು, ಉಪ್ಪಿನಿಂದ ಕೂಡಿರುವಂಥದ್ದು, ತುಂಬ ಬಿಸಿ ಬಿಸಿ ಇರುವಂಥದ್ದು, ಖಾರವಾಗಿರೋದು, ಒಣಗಿರುವಂಥದ್ದು ಮತ್ತು ದಾಹ ಅಂತ ಅನ್ನಿಸುತ್ತಲ್ಲ ಅಂಥದ್ದು, ಮತ್ತು ದುಃಖ, ಚಿಂತೆ ಮತ್ತು ರೋಗಗಳನ್ನು ಉತ್ಪತ್ತಿ ಮಾಡುವಂಥ ಆಹಾರ ರಾಜಸ ಪುರುಷರಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಮನಸ್ಸಿಗೆ ಒಂದು ಪ್ರಿಯಕರವಾಗಿರುವಂಥ ಊಟ ಸಾತ್ವಿಕ ಊಟ. ಆದರೆ ಖಾರ, ಉಪ್ಪು, ಹುಳಿ, ಡ್ರೈ ಆಗಿರುವಂಥದ್ದು, ಬಿಸಿಯಾಗಿರುವಂಥದ್ದು ಇದೆಲ್ಲ ಏನಾಗುತ್ತೆ ಅಂತಂದರೆ ದುಃಖ, ಚಿಂತೆ, ರೋಗಗಳನ್ನು ಉತ್ಪತ್ತಿ ಮಾಡುವಂಥ ಆಹಾರಗಳಿದು. ಇದು ರಾಜಸ ಪುರುಷರಿಗೆ ಇದು ಪ್ರೀತಿಪಾತ್ರವಾಗಿರುತ್ತೆ. ಇನ್ನು ಯಾರು ಅರ್ಧ ಬೆಂದಿರುವಂಥ ಆಹಾರ ರಸರಹಿತವಾಗಿರುತ್ತೋ, ದುರ್ಗಂಧದಿಂದ ಕೂಡಿರುತ್ತೋ, ಮತ್ತು ಹಳಸಿರುತ್ತೋ, ಮತ್ತು ಎಂಜಿಲಾಗಿರುತ್ತೋ, ಅಪವಿತ್ರವಾಗಿರುತ್ತೋ ಅಂಥ ಆಹಾರ ತಾಮಸ ಪುರುಷರಿಗೆ ಪ್ರಿಯವಾಗಿರುತ್ತೆ. ನೋಡಿ, ಅಂಥ ಆಹಾರಗಳನ್ನು ಇಷ್ಟಪಡುವಂಥವ್ರು ಇದ್ದಾರೆ. ಅವ್ರಿಗೇನಂದರೆ ಸ್ವಲ್ಪ ಹಳಸಿರುವಂಥದ್ದು, ನೆನ್ನೆ ಮಾಡಿದ್ದು, 2 ದಿವಸ ಮಾಡಿದ್ದು ತಿನ್ನೋದು, ಆಮೇಲೆ ಎಂಜಲ್ ಮಾಡಿರೋದು ತಿನ್ನೋದು, ಇಂಥದ್ದು ಅರಬೆರೆ ಬೆಂದಿರುತ್ತಲ್ಲ ಅಂಥದ್ದು, ಇಂಥ ಆಹಾರ ತಾಮಸ ಪುರುಷರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿದ್ರೆ 3 ರೀತಿಯ ಆಹಾರ ಇಷ್ಟಪಡುವಂಥ ಜನರಿರ್ತಾರೆ. ಇದರಿಂದ ನಮಗೆ ಗೊತ್ತಾಗುತ್ತೆ ನಾವು ಯಾವ ಒಂದು ಗುಣದಲ್ಲಿ ಇದ್ದೀವಿ ಅಂತಂದ್ಬಿಟ್ಟು. ನಮಗೆ ಅರ್ಧ ಬೆಂದಿರೋ ಆಹಾರ ಇಷ್ಟನಾ, ದುರ್ಗಂಧ ಇರುವಂಥ ಆಹಾರ ಇಷ್ಟನಾ, ಅಳಿಸಿರೋ ಆಹಾರ ಇಷ್ಟನಾ, ನಾವು ತಾಮಸ ಗುಣದವರು ಅಂತ ತಿಳ್ಕೋಬೇಕು. ಇಲ್ಲ, ತುಂಬ ಕಹಿ, ಹುಳಿ, ಉಪ್ಪು, ಖಾರ ತಿನ್ನೋರ ನಾವು ಆಗಿದ್ರೆ ನಾವು ರಾಜಸರು ಅಂತ ತಿಳ್ಕೋಬೇಕು. ಇನ್ನು ಸಾತ್ವಿಕ ಅಂತಂದರೆ ನಮಗೆ ಈ ಯಾವುದೂ ಇಲ್ಲದೆ ಇರುವಂಥ ರಸಯುಕ್ತವಾದ, ಜಿಡ್ಡಿರುವಂಥ ಒಂದು ಊಟ ತಿಂತೀವಿ ಅಂತಂದರೆ ಅದು ಸಾತ್ವಿಕರು ಅಂತ ತಿಳ್ಕೋಬೇಕು. ಸೊ ಇಲ್ಲಿ ಹೇಳ್ತಾನೆ ನಾವು ಯಾವ ಗುಣದಲ್ಲಿದ್ದೀವಿ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಆ ರೀತಿ ಯಜ್ಞ ಮಾಡೋದೇ ಕರ್ತವ್ಯ ಅಂತ ತಿಳ್ಕೊಂಡು ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಫಲವನ್ನು ಬಯಸದೇ ಇರ್ತಾನಲ್ಲ, ಅಂಥ ಮನುಷ್ಯನಿಂದ ಮಾಡುವಂಥ ಯಜ್ಞ ಇದೆಯಲ್ಲ ಅದು ಸಾತ್ವಿಕ ಅಂತ ತಿಳ್ಕೋ ಅಂತ ಹೇಳ್ತಾ ಇದ್ದಾನೆ.
ಅಂದರೆ ಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು ಅದರ ಪ್ರಕಾರ ನಾನು ಯಜ್ಞವನ್ನು ಮಾಡಬೇಕು, ಅದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಸಮಾಧಾನವಾದಂತಹ ಮನಸ್ಸನ್ನು ಇಟ್ಕೊಂಡು ಫಲವನ್ನೂ ಕೂಡ ಅವನು ಬಯಸೋದಿಲ್ಲ. ಇದರಿಂದ ನನಗೇನು ಸಿಗುತ್ತೆ? ಅದಲ್ಲ, ನನ್ನ ಕರ್ತವ್ಯ ಈ ಯಜ್ಞವನ್ನು ಮಾಡಬೇಕು, ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಯಾರು ಮಾಡ್ತಿರ್ತಾನೋ ಅದು ನಿಜವಾಗ್ಲೂ ಸಾತ್ವಿಕವಾಗಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿ, ಎಷ್ಟೊಂದು ವಿಚಾರಗಳು ನಮಗೆ ಗೊತ್ತಾಗ್ತಾ ಇದೆ ಈಗ ಅಲ್ವಾ. ನಾವು ಕೂಡ ಯಜ್ಞಗಳನ್ನು ಮಾಡ್ತೀವಿ, ಆದರೆ ನಮ್ಮ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಬೇಕು. ಅಲ್ಲಿ ಆ ಒಂದು ಯಜ್ಞವನ್ನು ಮಾಡೋದರ ಹಿಂದೆ ನನ್ನ ಹೇತು ಏನಾದರೂ ಇದ್ದರೆ, ಅಂದರೆ ಅಲ್ಲಿ ನನಗೇನಾದರೂ ಒಂದು ಕಾಮನೆ ಇದ್ದು ಅದನ್ನು ಪೂರೈಸ್ಕೋಬೇಕು ಅಂತ ಅದರ ಫಲಕ್ಕೋಸ್ಕರ ನಾನು ಯಜ್ಞವನ್ನು ಮಾಡ್ತಾ ಇದ್ದರೆ ಅದು ಸಾತ್ವಿಕ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇದು ಶಾಸ್ತ್ರಗಳಲ್ಲಿ ಹೇಳಿದರೆ, ನಾನೊಬ್ಬ ಮನುಷ್ಯನಾಗಿ, ನಾನೊಬ್ಬ ಗಂಡಸಾಗಿದ್ದರೆ ಅಥವಾ ಹೆಂಗಸಾಗಿದ್ದರೆ ನನ್ನದೇ ಆದಂಥ ಕೆಲವೊಂದು ಕರ್ತವ್ಯ ಇರುತ್ತೆ. ನಾನು ಈ ಯಜ್ಞವನ್ನು ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಾನಲ್ಲ, ಅದರಿಂದ ಏನೂ ಬಯಸೋದಿಲ್ಲ ಅವನು, ಅದರಿಂದ ಏನೋ ಒಂದು ಫಲಾಪೇಕ್ಷೆಯನ್ನು ಇಟ್ಕೊಂಡು ಮಾಡೋದಿಲ್ಲ ಅವನು. ಅಂಥದ್ದು ಸಾತ್ವಿಕ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.